ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪ್ರಶ್ನೆ ನನಗೆ ಬರ್ತಾ ಇರುತ್ತೆ. ಮೇಡಮ್, ನನಗೆ 4 ತಿಂಗಳಾಗಿದೆ, 5 ತಿಂಗಳಾಗಿದೆ, ಕೆಲವೊಂದು ಸಲ ಈವನ್ 6 ಮಂತ್ಸ್ ಆಗಿದೆ. ನಾನು ಈ ಗರ್ಭಪಾತದ ಮಾತ್ರೆಯನ್ನು ತೆಗೆದುಕೊಳ್ಬಹುದೇ, ಇದು ವರ್ಕ್ ಆಗುತ್ತಾ ಈಗ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನಾವು ತಿಳ್ಕೊಳ್ಳೋಣ. ಸೊ ಮಹಿಳೆಗೆ ಯಾವಾಗ ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಇರುತ್ತೆ, ಅದನ್ನು ಅವಳು ತೆಗೆಸ್ಕೊಳ್ಬೇಕು, ಟರ್ಮಿನೇಟ್ ಮಾಡಬೇಕು ಅಂದಾಗ ಅವಳ ಹತ್ರ ಕೆಲವೊಂದು ಆಪ್ಷನ್ಸ್ ಇರ್ತವೆ. ಒಂದು ಈ ಮೆಡಿಕಲ್ ಅಬಾರ್ಷನ್, ಯಾವುದರ ಮುಖಾಂತರ ಅವಳು ಈ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಂಡು ಗರ್ಭವನ್ನು ತೆಗಿಲಿಕ್ಕೆ ಅವಳು ಟ್ರೈ ಮಾಡ್ಬೋದು. ಬಹಳಷ್ಟು ಸಲ ಮಹಿಳೆಯರು ಈ ಟ್ಯಾಬ್ಲೆಟ್ಸನ್ನು ಪ್ರೆಫರ್ ಮಾಡ್ತಾ ಇರ್ತಾರೆ. ಯಾಕಂದರೆ ಒಂದು ಭಾಳಷ್ಟು ಸಲ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಮನೆಯವ್ರಿಗೆ ಗೊತ್ತಿರೋದಿಲ್ಲ, ಏನೋ ಒಂದು ಮೂವ್ ಮಾಡಿರ್ತಾರೆ ಆ್ಯಂಡ್ ಹೀಗಾಗಿ ಹೋಗಿರುತ್ತೆ. ಸೊ ಅವ್ರಿಗೆ ಹಾಸ್ಪಿಟ್ಲಿಗೆಲ್ಲ ಹೋಗೋಕ್ಕಾಗ್ತಾ ಇರೋದಿಲ್ಲ. ಸೊ ಬೇಸಿಕಲಿ ದೇ ವುಡ್ ಪ್ರೆಫರ್ ಸಮಥಿಂಗ್ ಯಾವುದರಿಂದ ಅವರು ಮನೆಯಲ್ಲೇ ಮಾಡ್ಕೊಳ್ಬೋದು, ಯಾರಿಗೂ ಗೊತ್ತಾಗಬಾರ್ದು ಅಂತ. ಸೊ ದೇ ವಾಂಟ್ ಟು ಟೇಕ್ ದಿಸ್ ಮೆಡಿಸಿನ್ಸ್. ಓಕೆ, ಸೊ ಅದು ಒಂದು ರೀಸನ್ ಇರುತ್ತೆ. ಈ ಟ್ಯಾಬ್ಲೆಟ್ಸ್ ಏನಿದ್ದಾವೆ ನಾವು ವಿಚ್ ವಿ ಯೂಸ್ ಫಾರ್ ದಿಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಇವು ಅನ್ಸೇಫ್ ಟ್ಯಾಬ್ಲೆಟ್ಸ್ ಇರ್ತವೆ. ಅಂದರೆ ಈ ಟ್ಯಾಬ್ಲೆಟ್ಸಿಗೆ ತಮ್ಮದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರ್ತವೆ. ಸೊ ಆದ್ದರಿಂದ ಈ ಟ್ಯಾಬ್ಲೆಟ್ ಸಿಗೋದಕ್ಕೆ ನೀವು ಕೇಳಿದ ಕ್ಷಣ ನಿಮಗೆ ಯಾರೂ ಈ ಟ್ಯಾಬ್ಲೆಟ್ಸನ್ನು ಕೊಡೋದಿಲ್ಲ, ಬಿಕಾಸ್ ಆಫ್ ಇಟ್ಸ್ ಸೈಡ್ ಇಫೆಕ್ಟ್ಸ್. ಸೊ ಅದರಿಂದ ಇದಕ್ಕೆ ಸುಮಾರಷ್ಟು ರೆಸ್ಟ್ರಿಕ್ಷನ್ಸ್ ಇದ್ದಾವೆ. ಒಂದು ಪೇಷಂಟ್ ಬಂದು ಕೇಳ್ತರು ಅಂತ ಹೇಳಿದ ಮಾತ್ರಕ್ಕೆ ನಾವು ಟ್ಯಾಬ್ಲೆಟನ್ನು ತೆಗೆದುಕೊಡೋದಿಲ್ಲ, ಬಿಕಾಸ್ ಇದನ್ನು ಶೆಡ್ಯೂಲ್ಡ್ ಎಚ್ ಡ್ರಗ್ ಅಂತ ಗೌರ್ಮೆಂಟ್ ಕ್ಲಾಸಿಫೈ ಮಾಡಿದೆ. ಶೆಡ್ಯೂಲ್ಡ್ ಎಚ್ ಡ್ರಗ್ ಅಂದರೆ ಈ ಮಾತ್ರೆಯಿಂದ ಕೆಲವೊಬ್ಬರಲ್ಲಿ ಜೀವಕ್ಕೂ ಅಪಾಯವಾಗಿದ್ದಿದೆ. ಸೊ ಆದ್ದರಿಂದ ಈ ಟ್ಯಾಬ್ಲೆಟನ್ನು ನೀವು ನಿಮ್ಮ ಡಾಕ್ಟರಿನ ಸೂಪರ್ವಿಷನ್ ಅಂಡರೇ ಅದನ್ನು ತಗೊಳ್ಬೇಕು. ನಿಮಗೆ ಸ್ಕ್ಯಾನ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು, ಡಾಕ್ಟರ್ ಎಕ್ಸಾಮಿನ್ ಮಾಡಿ ನೋಡಬೇಕು, ಆ್ಯಂಡ್ ನಿಮ್ಮ ಗೈನಕಾಲಜಿಸ್ಟ್ ಬರೀಬೇಕು ದಟ್ ಈ ಮೆಡಿಸಿನನ್ನು ನಿಮಗೆ ಕೊಡಬಹುದು ಅಂತ. ಆವಾಗಲೇ ನಿಮಗೆ ಈ ಮೆಡಿಸಿನ್ ತೆಗೆದುಕೊಳ್ಳುವಂತಹ ಸಿಚುವೇಶನ್ ಇರುತ್ತೆ. ಬಟ್ ಈ ಮೆಡಿಸಿನನ್ನು ನೀವು ವಿತಿನ್ 63 ಡೇಸ್ ಆಫ್ ಯುವರ್ ಪ್ರೆಗ್ನೆನ್ಸಿ ಅಷ್ಟೇ ತೆಗೆದುಕೊಳ್ಬೋದು. ಅಂದರೆ ನಿಮ್ಮ ಲಾಸ್ಟ್ ಪೀರಿಯಡಿಂದ 63 ಡೇಸ್ ಆಗಿದೆ ನಿಮ್ಮ ಪ್ರೆಗ್ನೆನ್ಸಿಗೆ ಅಂದಾಗ ಮಾತ್ರ ಈ ಟ್ಯಾಬ್ಲೆಟನ್ನು ಯೂಸ್ ಮಾಡ್ಬೋದು. ಅಂದರೆ ನಿಮಗೆ ಪೀರಿಯಡ್ ಮಿಸ್ ಆಗಿ 63 ಡೇಸ್ ಅಂದರೆ 2 ತಿಂಗಳ 30 + 30, ಸೊ 2 ತಿಂಗಳದ ಮೇಲೆ 3-4 ದಿನಗಳ ಒಳಗಡೆ ಇತ್ತು ನಿಮ್ಮ ಪ್ರೆಗ್ನೆನ್ಸಿ ಅಂದಾಗ ಮಾತ್ರ ಈ ಟ್ಯಾಬ್ಲೆಟ್ ಕೆಲಸ ಮಾಡುವಂತಹ ಸಾಧ್ಯತೆ ಇರುತ್ತೆ. ನನಗೆ ಬರೀ 1 ತಿಂಗಳಾಗಿತ್ತು, ಬ್ಲೀಡಿಂಗೇ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಈ ಟ್ಯಾಬ್ಲೆಟ್ ಕೆಲಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಟ್ಯಾಬ್ಲೆಟ್ ತೊಗೊಂಡಾಗ ನಿಮಗೆ 100% ಅದು ಕೆಲಸ ಮಾಡಬೇಕಂತ ಯಾವುದೇ ರೂಲ್ ಇಲ್ಲ. ಅದು ಕೆಲಸ ಮಾಡ್ಬೋದು, ಮಾಡದೇ ಇರ್ಬೋದು, ಪೂರ್ತಿಯಾಗಿ ಹೋಗ್ಬೋದು, ಅರ್ಧ ಹೋಗ್ಬೋದು, ಇನ್ಕಂಪ್ಲೀಟ್ ಆಗಿ ಸ್ವಲ್ಪ ಅಲ್ಲೇ ಉಳ್ಕೊಳ್ಬೋದು. ಸೊ ಅದಕ್ಕೆ ಏನೂ ಸೈಡ್ ಇಫೆಕ್ಟ್ ಆಗ್ತಾ ಇರ್ಬೋದು. ಬಟ್ ಅಟ್ಲೀಸ್ಟ್ ಅದು ಕೆಲಸ ಮಾಡ್ತು ಅಂದಾಗ ಅದು ಬರೀ ಈ 2 ತಿಂಗಳ ಒಳಗಡೆ ಇರುವಂಥ ಪ್ರೆಗ್ನೆನ್ಸಿಯನ್ನು ಮಾತ್ರ ತೆಗೆಯುವಂತಹ ಶಕ್ತಿ ಅದಕ್ಕಿರುತ್ತೆ. ಓಕೆ, ಅದರಲ್ಲಿ 2 ಟೈಪ್ ಆಫ್ ಟ್ಯಾಬ್ಲೆಟ್ಸ್ ಇರ್ತವೆ. ಸೊ ಒಂದೊಂದು ಟ್ಯಾಬ್ಲೆಟಿಗೆ ಒಂದು 200 mg ಅಷ್ಟು ಅದರ ಡೋಸೇಜ್ ಇರುತ್ತೆ. ಸೊ ಈ ಟ್ಯಾಬ್ಲೆಟಿಗೆ ಅಷ್ಟೇ ಶಕ್ತಿ ಇರುತ್ತೆ, ಒಂದು ಸಣ್ಣ ಭ್ರೂಣವನ್ನು ತೆಗೆದು ಹಾಕುವಂಥ ಕೆಪಾಸಿಟಿ ಇರುತ್ತೆ. ಮಹಿಳೆಯರು ಕೆಲವೊಂದು ಸಲ 4 ಮಂತ್ಸು, 5 ಮಂತ್ಸು, 3 ಮಂತ್ಸ್ ಆಗಿರುತ್ತೆ. ಆವಾಗಲೆಲ್ಲ ಪ್ರಶ್ನೆ ಕೇಳ್ತಿರ್ತಾರೆ, ನಮಗೆ ಈಗ ಮಗು ಬೇಡ ಆ್ಯಂಡ್ ನಾವು ಈ ಟ್ಯಾಬ್ಲೆಟ್ ತೆಗೆದುಕೊಳ್ಬೋದಾ ಅಂತ. ಫಸ್ಟ್ ಆಫ್ ಆಲ್, ಈ ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ 3 ಮಂತ್ಸ್ಗಿಂತ ಹೆಚ್ಚಿಗೆ ಆದಂಥ ಪ್ರೆಗ್ನೆನ್ಸಿ ಏನಿದೆ ಅದು ಸೆಕೆಂಡ್ ಟ್ರೈಮಿಸ್ಟರ್. 3 ತಿಂಗಳ ಆದಮೇಲೆ ನಾವು ಅದನ್ನು ಸೆಕೆಂಡ್ ಟ್ರೈಮಿಸ್ಟರ್ ಅಂತಿರ್ತೀವಿ. ಈ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ ಅದು ಪ್ರೆಗ್ನೆನ್ಸಿ ಬೆಳ್ಕೊಂಡಿದೆ, ಅಡ್ವಾನ್ಸ್ಡ್ ಆಗಿದೆ. ಓಕೆ, ಈ ಟೈಮಲ್ಲಿ ನೀವು ಇಷ್ಟು ಮಾತ್ರೆಗಳನ್ನು ತೆಗೆದುಕೊಂಡ್ರೆ ಅದು ಯಾವುದೇ ರೀತಿ ಕೆಲಸ ಮಾಡ್ತಾ ಇರೋದಿಲ್ಲ. 1ನೇದು. 2ನೇದು, ಅಕಸ್ಮಾತಾಗಿ ಅದೇನಾದರೂ ನಿಮಗೆ
ಯುನೋ ಕೆಲಸ ಮಾಡ್ತು ಅಂದ್ರೂ ಪೂರ್ತಿಯಾಗಿ ಅದು ಯಾವತ್ತೂ ಬರೋದಿಲ್ಲ. ಅರ್ಧ ಅಲ್ಲೇ ಉಳ್ಕೊಳ್ಳುತ್ತೆ, ಅರ್ಧ ಹೊರಗೆ ಬರುತ್ತೆ. ಈ ರೀತಿ ಬಹಳ ಪ್ರಾಬ್ಲಮ್ಸನ್ನು ಅದು ಉಂಟು ಮಾಡ್ಬೋದು. ಬಟ್ ಈ ಟ್ಯಾಬ್ಲೆಟನ್ನು ನಾವು 2 ತಿಂಗಳ ಆದಮೇಲೆ ಯಾವುದೇ ಪೇಷಂಟಿಗೆ ಹೇಳೋದಿಲ್ಲ. ಬಿಕಾಸ್ ಈ ಟ್ಯಾಬ್ಲೆಟ್ ಆ ಟೈಮಿನ ನಂತರ ಕೆಲಸ ಮಾಡ್ತಾ ಇರೋದಿಲ್ಲ. ಓಕೆ, ಸೊ ನಿಮಗೆ ಈ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದೇ ಇತ್ತು ಅಂದಾಗ ನೀವು ವಿತಿನ್ 2 ಮಂತ್ಸ್ ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ತೆಗೆದುಕೊಳ್ಬಹುದು. ಬಟ್ ಆಫ್ಟರ್ 2 ಮಂತ್ಸ್ ಈ ಟ್ಯಾಬ್ಲೆಟ್ ಕೆಲಸ ಮಾಡ್ತಾ ಇರೋದಿಲ್ಲ. ಮಾಡಿದ್ರೂ ಈ ರೀತಿ ಅರ್ಧ ಹೋಯ್ತು, ಅರ್ಧ ಬಂತು, ನಿಮ್ಮ ಪ್ರಾಬ್ಲಮ್ ಉಂಟು ಮಾಡೋದೇ ಹೆಚ್ಚಿಗೆ ಇರುತ್ತೆ. ಹಾಗಿದ್ರೆ ನಾವು ಈ ರೀತಿ 3 ತಿಂಗಳಾಗಿ ಹೋಗ್ಬಿಟ್ಟಿದೆ, ಈಗ 4 ತಿಂಗಳಾಗ್ಬಿಟ್ಟಿದೆ, 5 ತಿಂಗಳಾಗ್ಬಿಟ್ಟಿದೆ, ಈಗೇನು ಮಾಡಬೇಕು? ನೆನ್ಪಿಟ್ಕೊಳ್ಳಿ, ಈ ಗರ್ಭಪಾತ ಏನಿದೆ ನಾವು ಅಪ್ ಟು 5 ಮಂತ್ಸ್ 5 ತಿಂಗಳ ತನಕ ಅಷ್ಟೇ ಮಾಡ್ಬೋದು. ಅಂದರೆ ಒಂದು ಮಹಿಳೆಗೆ ಒಂದು ಸಲ ಅವಳು 5 ಮಂತ್ಸ್ ಟಚ್ ಆದ್ಲು, 5 ತಿಂಗಳು ರೀಚ್ ಆದ್ಲು ಅಂದಾಗ ನಾವು ಆ ಮಹಿಳೆಯನ್ನು ಮುಟ್ಟೋ ಹಾಗಿರೋದಿಲ್ಲ. ಇದು ಗೌರ್ಮೆಂಟಿನ ರೂಲ್ಸ್ ಆಗಿದೆ. ಯಾಕಂದರೆ 3 ತಿಂಗಳ ಆದಮೇಲೆ ಇದು ಬೆಳೆದಂತಹ ಒಂದು ಗರ್ಭ ಇರುತ್ತೆ. ಆ ಮಗುವನ್ನು ತೆಗಿಬೇಕು ಅನ್ನೋದು ಅಷ್ಟು ಈಸಿ ಇರೋದಿಲ್ಲ. ಅದರಲ್ಲಿ ತಾಯಿಗೂ ರಿಸ್ಕ್ ಇರುತ್ತೆ. ಬರೀ ಮೆಡಿಕಲ್ ಟರ್ಮಿನೇಷನ್, ಬರೀ ಆ ಗರ್ಭವನ್ನು ತೆಗೆಯೋದಷ್ಟೇ ಅಲ್ಲ, ತಾಯಿಯ ಜೀವಕ್ಕೆ ಅಪಾಯ ಇರುತ್ತೆ. ಸೊ ಆದ್ದರಿಂದ ನೀವು ನೋಡ್ತಾ ಇರ್ಬೋದು, 2nd ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿಯನ್ನು ಎಂಡ್ ಮಾಡೋದಕ್ಕೆ ಕಾಸ್ಟ್ ಸಹ ಹೆಚ್ಚಿಗೆ ಇರುತ್ತೆ. ಈ ಫಸ್ಟ್ ಟ್ರೈಮಿಸ್ಟರ್, ಫಸ್ಟ್ 3 ತಿಂಗಳಲ್ಲಿ ನೀವು ಗರ್ಭವನ್ನು ತೆಗೆದುಕೊಂಡ್ರೆ ಅದರ ಕಾಸ್ಟ್ ಅಷ್ಟಿರೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು 2nd ಟ್ರೈಮಿಸ್ಟರ್. ಯಾಕಂದರೆ 2nd ಟ್ರೈಮಿಸ್ಟರಲ್ಲಿ ನಾವು ತಾಯಿಗೂ ಏನು ಅಪಾಯ ಆಗಬಾರ್ದು, ಮಗುನೂ ಬೆಳ್ಕೊಂಡಿರುತ್ತೆ, ನಿಮ್ಮ ಗರ್ಭಕೋಶಕ್ಕೇನು ಡ್ಯಾಮೇಜ್ ಆಗಬಾರ್ದು, ಕಂಪ್ಲೀಟಾಗಿ ಹೋಗಬೇಕು, ಇವೆಲ್ಲವನ್ನು ಮಾಡಬೇಕಾಗತ್ತೆ. ಸೊ 2nd ಟ್ರೈಮಿಸ್ಟರ್ 3 ತಿಂಗಳ ಆದಮೇಲೆ ಏನಿರುತ್ತೆ, ಅಥವಾ ನಿಮ್ಗೆ 2 ತಿಂಗಳಾಗಿ ಹೋಗಿದೆ ಅಂದಾಗ ನಾವು ನಿಮಗೆ DNC ಮಾಡ್ಕೊಳ್ಳಿ ಅಂತ ಆಪ್ಷನನ್ನು ಕೊಡ್ತೇವೆ. ಸೊ ನೀವು 2 ತಿಂಗಳ ಒಳಗಡೆ ಇದ್ರಿ, ಎಸ್ ನೀವು ಟ್ಯಾಬ್ಲೆಟನ್ನು ಟ್ರೈ ಮಾಡ್ತೀರಾ, ಪ್ಲೀಸ್ ಡೂ ಇಟ್ ಎಟ್ ಯುವರ್ ಓನ್ ರಿಸ್ಕ್ ಆರ್ ವಿತ್ ಅಡ್ವೈಸ್ ಆಫ್ ಯುವರ್ ಡಾಕ್ಟರ್. 2 ತಿಂಗಳಕ್ಕಿಂತ ಹೆಚ್ಚಿಗೆ ಆಗಿದೆ ಆ್ಯಂಡ್ 5 ತಿಂಗಳದ ಒಳಗಡೆ ಇದೆ, ನಿಮಗೆ ಗರ್ಭಪಾತವನ್ನು ಮಾಡ್ಕೊಳ್ಬೇಕು, ನೀವು DNC ಅಥವಾ ಸಕ್ಷನ್ ಆ್ಯಂಡ್ ಇವ್ಯಾಕ್ಯುವೇಷನ್ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಏನಿದು DNC ಅಂದರೆ ಇದು ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಅಂದರೆ ನಿಮ್ಮ ಗರ್ಭಕೋಶವನ್ನು ಕೊಯ್ಯೋದು, ನಿಮ್ಮ ಹೊಟ್ಟೆ ಕೊಯ್ಯೋದು, ನಿಮಗೆ ಹೊಲಿಗೆ ಹಾಕೋದು, ಆ ರೀತಿ ಏನು ಮಾಡ್ತಾ ಇರೋದಿಲ್ಲ. ಈ DNCಯಲ್ಲಿ ಡೈಲಟೇಷನ್, ನೀವು ಸಂಬಂಧ ಮಾಡಿದಂತಹ ಜಾಗದಿಂದ ನಿಮ್ಮ ಗರ್ಭಕಂಠದ ಒಳಗಡೆ ಒಂದು ಪೈಪ್ ಹಾಕ್ಕೊಂಡು ಒಳಗಡೆ ಇರುವಂತಹ ಎಲ್ಲ ಈ ಭ್ರೂಣ ಮತ್ತು ಅದೇನೇನು ಟಿಶ್ಯೂಸ್ ಇರುತ್ತೆ ಎಲ್ಲವನ್ನು ನಿಮ್ಮ ಡಾಕ್ಟರ್ ಕ್ಲೀನ್ ಮಾಡಿ ಕೊಡ್ತಾರೆ. ಅದನ್ನು ಈ ಹೊಟ್ಟೆ ತೊಳಸೋದು ಅಂತ ಏನು ಹೇಳ್ತಿರ್ತಾರೆ, ಅದನ್ನು ನಾವು DNC ಅಥವಾ ಸಕ್ಷನ್ ಇವ್ಯಾಕ್ಯುವೇಷನ್ ಅಂತ ಹೇಳ್ತಾ ಇರ್ತೀವಿ. ತುಂಬ ಸೇಫ್ ಪ್ರೊಸೀಜರ್ ಇದು. ಓಕೆ, ಯಾಕಂದರೆ ಇದನ್ನು ಡಾಕ್ಟ್ರೇ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ನರ್ಸ್ ಆಗಲಿ, ಆಯಾ ಆಗಲಿ, ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಾ ಇರೋರೆಲ್ಲ ಈ ಪ್ರೊಸೀಜರನ್ನು ಮಾಡೋಕ್ಕಾಗ್ತಾ ಇರೋದಿಲ್ಲ. ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್, ಯಾರಿಗೆ ಒಂದು ಡಿಗ್ರಿ ಇದೆ ಗೈನಕಾಲಜಿ ಆ್ಯಂಡ್ ಆಬ್ಸ್ಟೆಟಿಕ್ಸಲ್ಲಿ, ಅಂತಹ ಡಾಕ್ಟರ್, ಪ್ರಸೂತಿ ತಜ್ಞರೇ ಇದನ್ನು ಮಾಡಬೇಕು, ರಿಜಿಸ್ಟರ್ಡ್ ಮೆಡಿಕಲ್ ಡಾಕ್ಟ್ರೇ ಇದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಬಿಕಾಸ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವರು ಅದನ್ನು ಸರಿಯಾಗಿ ಅಲ್ಲಿ ಏನೂ ಬಿಡದೇ ಇರೋ ಥರ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಅಂತ ಹೇಳಿದರೆ ಇದು ಒಂದು ಸೇಫ್ ಪ್ರೊಸೀಜರ್. ಇಲ್ಲಿ ನಿಮ್ಮ ಬಾಡಿಯಲ್ಲಿ ನಾವು ಯಾವುದೇ ಹಾರ್ಮೋನ್ ಹಾಕಿದ್ವಿ ಅಥವಾ ನಿಮಗೆ ಒಂದು ಗ್ರಾಮು 2 ಗ್ರಾಮ್ ಅಷ್ಟು ನಿಮಗೆ ಔಷಧಿ ಕೊಟ್ವಿ, ಆ ರೀತಿ ಏನೂ ಇರೋದಿಲ್ಲ. ಇಲ್ಲಿ ಯಾವುದೇ ಔಷಧಿ ಎಕ್ಸೆಟ್ರಾ ನಿಮ್ಮ ಬಾಡಿ ಒಳಗೆ ಹಾಕ್ತಾ ಇರೋದಿಲ್ಲ. ಇಲ್ಲಿ ನಾವು ಜಸ್ಟ್ ಒಂದು ಟ್ಯೂಬಿಂದ ಎಲ್ಲ ನಿಮ್ಮ ಈ ಗರ್ಭಕೋಶದ ಒಳಗಡೆ ಇರುವಂತಹ ಭ್ರೂಣ ಎಕ್ಸೆಟ್ರಾನ ಕ್ಲೀನ್ ಮಾಡಿಕೊಡ್ತಾ ಇರ್ತೇವೆ. DNCಯನ್ನು ನೀವು 4 ವಾರಕ್ಕೂ ಮಾಡ್ಕೊಳ್ಬೋದು. ಅಂದರೆ 1 ತಿಂಗಳಾಗಿದೆ, ನಿಮಗೆ 2 ತಿಂಗಳಾಗಿದೆ, ಆವಾಗಲೂ DNCಯನ್ನು ಮಾಡ್ಕೊಳ್ಬೋದು. DNC ಬರೀ 2 ತಿಂಗಳ ಆದಮೇಲೆ ಮಾತ್ರ ಮಾಡೋದಂತ ಇಲ್ಲ, 2 ತಿಂಗಳದ ಒಳಗಡೆ ಇದ್ದರೂ ನೀವು DNC ಮಾಡ್ಕೊಳ್ಬೋದು. ಬಟ್ 2 ತಿಂಗಳ ಆದಮೇಲೆ DNC ಒಂದೇ ಆಪ್ಷನ್ ಇರುತ್ತೆ. ಆ್ಯಂಡ್ ಅದು 5 ತಿಂಗಳ ತನಕ ಮಾತ್ರ. 5 ತಿಂಗಳ ಆದಮೇಲೆ ನನಗೆ 6 ತಿಂಗಳಾಗಿದೆ, ಈಗೇನು ಮಾಡಬೇಕು, ನೀವೇನೂ ಮಾಡೋಕ್ಕಾಗೋದಿಲ್ಲ, ಮಗುವನ್ನು ಡೆಲಿವರಿ ಮಾಡ್ಕೊಳ್ಬೇಕಷ್ಟೇ. ಬಿಕಾಸ್ ಅವೆಲ್ಲ ತುಂಬ ಅಡ್ವಾನ್ಸ್ ಪ್ರೆಗ್ನೆನ್ಸಿ. ಇನ್ನೊಂದು 3 ತಿಂಗಳಾದರೆ ನಿಮಗೆ ಒಂದು ಮಗುನೇ ಡೆಲಿವರಿ ಆಗ್ತಾ ಇರುತ್ತೆ. ಸೊ ನಿಮ್ಮ ಹತ್ರ ಇರುವಂಥ ಟೈಮ್
5 ತಿಂಗಳ ಮುಟ್ಟೋಕ್ಕಿಂತ ಮೊದಲು ಮಾತ್ರ. ಒಂದು ಸಲ 5 ಮಂತ್ಸ್ ಆಯಿತು ಗರ್ಭವನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಓಕೆ, ಕೆಲವೊಂದು ಬಹಳ ರೇರ್ ಕಂಡೀಷನ್ಸಲ್ಲಿ ಎಲ್ಲಿ ಆ ಮಗುವಿನಿಂದ ತಾಯಿಯ ಜೀವಕ್ಕೆ ಅಪಾಯವಾಗಿದೆ ಅಥವಾ ಅದರಿಂದ ಹೈ ರಿಸ್ಕ್ ಆ ತಾಯಿಗೆ ಜೀವಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಅಂಥ ಕಂಡೀಷನ್ಸಲ್ಲಿ ಮಾತ್ರ ನಾವು 5 ಮಂತ್ಸ್ ಆದ ಮೇಲೆ ಈ ಪ್ರೊಸೀಜರನ್ನು ಮಾಡ್ಬೋದು. ಅದು ಬಹಳಷ್ಟು ಅದರಲ್ಲಿ ಲೀಗಲ್ ಪ್ರೊಸೀಜರ್ಸ್ ಇನ್ವಾಲ್ವ್ ಇರ್ತವೆ. 2 ಡಾಕ್ಟರ್ಸ್ ಅದಕ್ಕೆ ಪರ್ಮಿಷನ್ ಕೊಡಬೇಕು, ನಾವು ಅದನ್ನು ಅದಕ್ಕೆ ಆರ್ಡರ್ಸ್ ಬೇಕಾಗ್ತವೆ. ಅದಾದಮೇಲೆ ಮಾಡ್ಬೋದೇ ಹೊರತು ನನಗೆ ಮಗು ಬೇಡ ಅನ್ನಿಸ್ತಾ ಇದೆ ಅಂದ ಮಾತ್ರಕ್ಕೆ ಯಾರೂ ನಿಮಗೆ 5 ತಿಂಗಳ ಆದಮೇಲೆ ಎಲ್ಲ ಗರ್ಭಪಾತವನ್ನು ಮಾಡ್ತಾ ಇರೋದಿಲ್ಲ. ಸೊ ಸಪೋಸ್ ನಿಮಗೆ ಬೇಡ ಅಂತ ನೀವು ಡಿಸೈಡೇ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಒಂದಿಷ್ಟೇ ಟೈಮ್ ಇರುತ್ತೆ. ಆ ಟೈಮ್ ನಂತರ ನಿಮಗೆ ಬೇಡ ಅಂದಾಗ ನಿಮಗೆ ಆ ಪ್ರೊಸೀಜರನ್ನು ಮಾಡೋಕ್ಕೆ ಯಾರೂ ರೆಡಿ ಇರೋದಿಲ್ಲ, ಮತ್ತು ಆ ಪ್ರೊಸೀಜರನ್ನು ಮಾಡಲೂಬಾರ್ದು, ಅದನ್ನು ಅಲೌ ಸಹ ಮಾಡೋದಿಲ್ಲ. ಸೊ ನಿಮಗೆ ಸಪೋಸ್ 2 ತಿಂಗಳ ಆಗಿ ಹೋಗಿದೆ ಆ್ಯಂಡ್ ನಿಮ್ಗೀಗ ಮಗು ಬೇಡ ಅಂದಾಗ ನೀವು DNC ಮಾಡ್ಕೊಳ್ಬೋದು. ನಾನು ಹೇಳಿದೆ DNC ಬಹಳ ಸೇಫ್ ಪ್ರೊಸೀಜರ್. ಇದರಲ್ಲಿ ಏನು ಕೊಯ್ಯೋದು ಹೊಲಿಯೋದು ಏನೂ ಇರೋದಿಲ್ಲ. ನಿಮ್ಗೆ ಯಾವುದೇ ರೀತಿಯ ಬೆಡ್ ರೆಸ್ಟ್ ಮಾಡಬೇಕು ಆ ರೀತಿ ಯಾವುದೂ ಇರೋದಿಲ್ಲ. ಬಿಕಾಸ್ ಇಲ್ಲಿ ಯಾವುದೇ ಟೈಪ್ ಆಫ್ ಕಟ್ ಆಗಲಿ ಕೊಯ್ಯೋದಾಗಲಿ ಇರೋದಿಲ್ಲ. ಓಕೆ, ಬಟ್ ಎಸ್ ನಾನು ಹೇಳಿದೆ 3 ತಿಂಗಳ ಆದ ನಂತರ ಏನಾಗುತ್ತೆ, ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಆ್ಯಂಡ್ ತಾಯಿಯ ಜೀವದ ಬಗ್ಗೆನೂ ನಮಗೆ ನಾವು ಅಲರ್ಟ್ ಆಗಿರಬೇಕಾಗತ್ತೆ. ಸ್ವಲ್ಪ ಇದು ಪ್ರೊಸೀಜರ್ ಸ್ವಲ್ಪ ರಿಸ್ಕಿ ಇರುತ್ತೆ. ಸೊ 3 ಮಂತ್ಸ್ ಆದಮೇಲೆ DNC ಮಾಡಬಹುದು, ಅಪ್ ಟು 5 ಮಂತ್ಸ್ DNC ಮಾಡಬಹುದು, ಅದು ಲೀಗಲ್ ಇದೆ. ನಿಮ್ಮ ಪ್ರಶ್ನೆ ಏನಿದೆ, ನೀವು 4 ತಿಂಗಳಿಗೆ 3 ತಿಂಗಳಿಗೆ 5 ತಿಂಗಳಿಗೆ 6 ತಿಂಗಳಿಗೆ ನಾನು ಟ್ಯಾಬ್ಲೆಟ್ ತೊಗೊಳ್ಬಹುದಾ? ಇಲ್ಲ. ಟ್ಯಾಬ್ಲೆಟ್ ತೊಗೊಳೋದಿತ್ತು ಅಂದರೆ ಟ್ಯಾಬ್ಲೆಟನ್ನು 2 ತಿಂಗಳ ಒಳಗಡೆನೆ ತೆಗೆದುಕೊಳ್ಬೇಕು. ಒಂದನೇದು. ಎರಡನೇದು, ನಿಮ್ಗೆ 2 ತಿಂಗಳ ಆಗಿ ಹೋಗಿದೆ, ನಿಮಗೆ ಗರ್ಭಪಾತ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಇರುವಂತಹ ಆಪ್ಷನ್ DNC, ಡೈಲಟೇಷನ್ ಆ್ಯಂಡ್ ಕ್ಯೂರೆಟಾಜ್. ಎಲ್ಲಿ ಮಾಡ್ತಾರೆ? ಆಸ್ಪತ್ರೆಯಲ್ಲಿಯೇ ಮಾಡಲಾಗತ್ತೆ. ನಿಮ್ಮ ಪ್ರಸೂತಿ ತಜ್ಞರೇ ಮಾಡಬೇಕು. ಆ್ಯಂಡ್ ಇದರಲ್ಲಿ ಯಾವುದೇ ಕಟ್ ಎಕ್ಸೆಟ್ರಾ ಆಗ್ತಾ ಇರೋದಿಲ್ಲ, ಯಾವುದೇ ಹೊಲಿಗೆ ಎಕ್ಸೆಟ್ರಾ ಆಗ್ತಾ ಇರೋದಿಲ್ಲ. ಎಷ್ಟು ಇದರ ಕಾಸ್ಟ್ ಆಗುತ್ತೆ ಅದು ಡಿಪೆಂಡ್, ನೀವು ಯಾವ ಊರಲ್ಲಿದ್ದೀರಾ, ನಿಮ್ಮ ಹಾಸ್ಪಿಟಲ್ಲು, ನಿಮ್ಮ ಡಾಕ್ಟರಿನ ಎಕ್ಸ್ಪರ್ಟೀಸು ಅವೆಲ್ಲದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಯೂಶ್ವಲಿ 3 ಮಂತ್ಸ್ ಒಳಗಡೆ ಇರುವಂಥ ಪ್ರೆಗ್ನೆನ್ಸಿಯನ್ನು ತೆಗಿಬೇಕಾದ್ರೆ DNC ಮಾಡಬೇಕಾದ್ರೆ ಅದರ ಕಾಸ್ಟ್ ಕಡಿಮೆ ಇರುತ್ತೆ. ಬೆಂಗಳೂರಂಥ ಊರಲ್ಲಿ ಇಟ್ ಕ್ಯಾನ್ ಕಾಸ್ಟ್ ಯು ಎನಿಥಿಂಗ್ ಒಂದು 25,000 ರಿಂದ 30,000 ತನಕ ಅದು ಕಾಸ್ಟ್ ಆಗ್ಬೋದು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ. ಆ್ಯಂಡ್ ಸಪೋಸ್ ಇಫ್ ಇಟ್ ಆಲ್ ಇಟ್ ಈಸ್ 3 ತಿಂಗಳಿಗಿಂತ ಹೆಚ್ಚಿಗೆ ಆಯಿತು ಅಂದಾಗ ಅದರ ಕಾಸ್ಟ್ ಇನ್ನೂ ಹೆಚ್ಚಿಗೆ ಆಗುತ್ತೆ. ಇಟ್ ಕ್ಯಾನ್ ಕಮ್ ಎನಿಥಿಂಗ್ 50,000 ರಿಂದ 60,000 ತನಕನೂ ಹೋಗ್ಬೋದು. ಯಾಕೆ? ಬಿಕಾಸ್ ಆವಾಗ ಭ್ರೂಣ ಬೆಳ್ಕೊಂಡಿರುತ್ತೆ, ಅದನ್ನು ತೆಗೆಯೋದು ಕಷ್ಟ ಆ್ಯಂಡ್ ಬಹಳ ಎಕ್ಸ್ಪರ್ಟೀಸ್ ಇರಬೇಕಾಗತ್ತೆ. ಸೊ ಎಲ್ಲರಿಗೂ ಈ ಪ್ರೊಸೀಜರನ್ನು ಮಾಡೋಕ್ಕೆ ಬರ್ತಾ ಇರೋದಿಲ್ಲ. ಆ ಎಕ್ಸ್ಪರ್ಟೀಸ್ ಇದ್ದಾಗ ಮಾತ್ರ ಈ ಪ್ರೊಸೀಜರನ್ನು ಮಾಡ್ಬೋದು. ಬಟ್ ತಾಯಿಗೆ ಒಂದು ಸಲ 5 ತಿಂಗಳ ಅವಳಿಗೆ ಶುರು ಆಯಿತು ಅಂದಾಗ ನೀವು ಯಾವುದೇ ಟೈಪ್ ಆಫ್ ಗರ್ಭಪಾತವನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಿಮ್ಗೆ 6 ತಿಂಗಳಾಗಿದೆ ಅಂಥದ್ದೆಲ್ಲ ಇದ್ದಾಗ ದಯವಿಟ್ಟು ನೀವು ಈ ರೀತಿ ಅದು ಇದು ಮೆಡಿಸಿನನ್ನು ನುಂಗೋದು, ನನಗೆ ಗರ್ಭಪಾತ ಈಗ ಮಾಡ್ಕೊಳ್ಬೇಕು ಅಂದಾಗ ಆ ಆಪ್ಷನ್ಸ್ ನಿಮಗೆ ಇರೋದಿಲ್ಲ. ನಾನು DNCಯ ಬಗ್ಗೆ ಸಪ್ರೇಟ್ ವೀಡಿಯೋಸನ್ನೇ ಮಾಡಿದ್ದೇನೆ. ಅದು ಪ್ರೊಸೀಜರ್ ಹೇಗಿರುತ್ತೆ, ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಎಕ್ಸೆಟ್ರಾ, ಆ್ಯಂಡ್ ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.